ಅಲ್ಲ ರಾಜು, ಈ ಜನ ಇವಾಗ ನಾವು ಮಾಡಿರೋದಕ್ಕೇ ಒಂಥರ ಮಾತಾಡ್ತಾರೆ. ನಾವೇನೂ ಮಾಡಲಿಲ್ಲ ಅಂದರೆ ಯಾವ ರೀತಿ ಮಾತಾಡ್ತಾ ಇದ್ರು ಹೇಳು? ಹಾಂ, ಅಲ್ವೇ? ನಾವು ಚೆನ್ನಾಗಿರೋದಕ್ಕೆ ಒಂಥರ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಳ್ಳೋ ಅಂಥ ಜನನೇ ಜಾಸ್ತಿ ಇರೋದು ಅಲ್ವಾ? ಬಿಡು, ಹೆಂಗೋ ಚೆನ್ನಾಗಿದ್ದಾರೆ ಅಂತ ಹೇಳೋ ಅಂಥ ಜನ 100ಕ್ಕೆ ಒಂದು 20% ಅಷ್ಟೇ. ಇನ್ನು 80% ಜನ ಹೊಟ್ಟೆ ಉರ್ಕೊಂಬರೇ ಇರೋದು. ಹೆಂಗಿದ್ರು ಮಾತಾಡ್ತಾರೆ. ಮಾಡಲಿಲ್ಲ ಅಂದರೆ ಅಯ್ಯೋ ಇವ್ರಿಗೇನಪ್ಪ, ಇವ್ರಿಗೆ ಏನೂ ಮಾಡೋಕ್ಕಾಗಲಿಲ್ಲ, ಇವ್ರ ಕೈಲಿ ಏನೂ ಆಗಲ್ಲ ಕಣ, ಅಯ್ಯೋ ಮಾಡ್ಕೋಬೇಕಾಗಿತ್ತಲ್ಲಿ. ನೀವು ಏನಾರ ಒಂದಿಷ್ಟು ಮನೆಗೇನೆ ಮಾಡ್ಕೋಬೇಕಾಗಿತ್ತು. ಏನು ಮಾಡ್ತೀಯ ಪಾಪ, ದುಡಿಯೋಕ್ಕಾಗಲ್ಲ ನಿಮ್ಮ ಕೈಲಿ, ಮಾಡ್ಕೊಂಡಿಲ್ಲ ಅಂತಾರೆ. ಕಟ್ಟಿದ್ರಿ ಅವ್ರಿಗೇನು ಡಬಲ್ ಬಿಲ್ಡಿಂಗ್ ಮನೆ ಕಟ್ಟವ್ರೆ, ಕಾರ್ ತಗೊಂಡವ್ರೆ, ಸೈಟ್ಗಳು ತಗೊಂಡವ್ರೆ ಅಂತ ಹೇಳಿ ಮಾತಾಡ್ತಾರೆ. ಹೊಲ ತಗೊಂಡವ್ರೆ ಅಂತ ಮಾತಾಡ್ತಾರೆ. ಹಿಂಗೆ ಏನು ಮಾಡೋಕ್ಕಾಗಲ್ಲ, ಹೆಂಗಿದ್ರು ಮಾತಾಡ್ತಾರೆ. ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಅದೇ ಮತ್ತೆ ಅವಾಗ ನಾನು ನಿನ್ನ ಮದುವೆ ಆದಾಗ ಎಷ್ಟು ಜನ ಎಷ್ಟು ಮಾತಾಡಿದ್ರು ಹೇಳು? ಅಯ್ಯೋ ಗೌರ್ಮೆಂಟ್ ಕೆಲಸದಾಗಿರೋರ್ನೇ ಮದುವೆ ಆಗ್ಬೋದಾಗಿತ್ತು ಅಂತೇಳಿ ಎಷ್ಟು ಜನ ಎಷ್ಟು ಮಾತಾಡಿದ್ರು ಅವಾಗ. ಇವತ್ತೇನಾದರೂ ಅವ್ರ ಮುಂದೆ ನಾವು ಬೆಳಕು ತೋರಿಸ್ಲಿಲ್ಲ, ನಾವು ಚೆನ್ನಾಗಿರಲಿಲ್ಲ ಅಂದಿದ್ರೆ ನಮ್ಮನ್ನು ಎಷ್ಟು ಆಡ್ಕೊಂಬರ್ ಜನ, ಎಷ್ಟು ಹೀಯಾಳಿಸ್ತಾರೋ ಅನಿಸ್ತೈತೆ. ನೋಡು ಹೋಗಿ ಮದುವೆ ಆಗ್ಲು ಅಂತ. ಇವಾಗ ರಾಜಪ್ಪ ಗರ್ಮ ದುಡಿತಾನೆ ಬಿಡಮ್ಮ. ನೆಲ್ಲ ತಲೆ ಐತಿ, ಎಂಥ ಒಳ್ಳೆ ಬಿಸ್ನೆಸ್ ಇಟ್ಕೊಳ್ಳೋನೆ ಅಂತಾರೆ ಊರಾಗೆಲ್ಲ. ಇವಾಗ ಇಲ್ಲೇ ಯಾರು ಇಲ್ಲ, ಅಕ್ಕಪಕ್ಕದಾಗೂ ಯಾರೂ ಇಲ್ಲ, ನಮ್ಮ ಹಳ್ಳಿಯಾಗೂ ನಮ್ಮೂರ ಕಡೆಗೂ ಯಾರೂ ಇಲ್ಲ. ಎಲ್ಲನ ಏನೇ ಫಂಕ್ಷನ್ ಆದರೂ ನಿನಗೆ ಡಿಮ್ಯಾಂಡ್ ಇವಾಗ. ಒಳ್ಳೆ ಐಡಿಯಾ ಮಾಡ್ಕೊಳ್ಳೋಣ, ಒಳ್ಳೇದು ಮಾಡ್ತಾರೆ ಅಂತಾರೆ ಎಲ್ಲ. ಯಾರನ್ನಾಗಲಿ ಹಂಗೆ ಅಂಬೋದು. ಬೇರೆ ಯಾಕಮ್ಮ, ನಿಮ್ಮ ಮನೆಗಳಾರೆ ಅಂದರು. ನಾನು ಗೌರ್ಮೆಂಟ್ ಕೆಲಸದಗಳಿಗೆ ಕೊಡ್ತಿದ್ದೆ, ಗೌರ್ಮೆಂಟ್ ಕೆಲಸದವ್ರ ಮದುವೆ ಆಗ್ಬೋದಾಗಿತ್ತು ನಮ್ಮ ಸಂಗೀತ ಅಂತೇಳಿ ಎಲ್ಲರೂ ಹಂಗೆ ಅಂದರು. ಏನು ಮಾಡೋಣ ಬಿಡು, ಹೆಂಗೋ ನಮ್ಮ ಮನೆ ಬರ್ದಾಗಿತ್ತು ಅನಿಸುತ್ತೆ. ನಾನು ನೀನು ಚೆನ್ನಾಗಿರಬೇಕು, ಇಬ್ಬರು ಮದುವೆ ಆಗಿ ಅಂತೇಳಿ ಇತ್ತು ಅನಿಸುತ್ತೆ. ಆಗೈತಿ. ಹೆಂಗೆ ಚೆನ್ನಾಗಿ ಇತ್ಕೊಂಡು ಹೋಗ್ತೀವಲ್ಲ ನಾವೆಲ್ಲ. ಆದ್ರೂ ಕಷ್ಟಪಟ್ಟು ದುಡಿತೀವಿ, ಕಷ್ಟಪಟ್ಟು ದುಡಿಯೋದ್ರಿಂದ ಆಗೈತೆ ಸಂಗೀತ. ಯಾವುದೇ ಆಗಲಿ ಮಾಡಿದರೆ ಬರೋದು, ಕಷ್ಟಪಟ್ಟು ಮಾಡಿದ್ರೆ ಮಾತ್ರ ಬರೋದು, ಪ್ರತಿಫಲ ಸಿಗೋದು. ಅದಕ್ಕೇ ನಾವು ಕಷ್ಟಪಡೋದಕ್ಕೇ ಸುಖವಾಗಿದ್ದೀವಿ ಅಷ್ಟೇ. ಕಷ್ಟಪಡ್ದಲ್ಲೇ ಸುಖ ಬರ್ಬೇಕಂದ್ರೆ ಯಾರಿಗೂ ಬರೋದಿಲ್ಲ. ನಾವು ಇವಾಗ ಹಂಗೆ ಕಷ್ಟ ನನಗಿವಾಗ ಅಂದರು ಅಂತ ಹೇಳಿ ನಾನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಕಷ್ಟಪಟ್ಟು ದುಡ್ದು ಮಾಡಿ ತೋರಿಸ್ತೀನಿ ಎಂಬ ಛಲ ಇರಬೇಕು ಮನಸ್ಸಲ್ಲಿ ಅಷ್ಟೇ. ಹಿಂಗೆ ಅಂದಿದ್ದಾರಲ್ಲ ನನಗೆ, ನಾನು ಅವ್ರ ಎದುರಿಗೆ ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ದುಡ್ದು ಚೆನ್ನಾಗಿರ್ತೀನಿ ಅಂತ ನಾನು ಮನ್ಸು ಮಾಡಿ ನಾನು ಹಂಗೆ ಅಂದ್ಕೊಂಡಿದ್ದು. ಇವಾಗ ನೋಡಪ್ಪ, ಇವಾಗ ಸಂಗೀತ ಗೌರ್ಮೆಂಟ್ ಕೆಲಸದಾಗ ಇದ್ದಾಳೆ. ಅವಳು ಗೌರ್ಮೆಂಟ್ ಕೆಲಸದಾಗಿದ್ದು ಅವಳು ಚೆನ್ನಾಗಿ ದುಡಿದ್ರೆ, ನಾನು ದುಡಿಲಿಲ್ಲ ಅಂದ್ರೆ ನನಗೇನೋ ಬೆಲೆ ಇಲ್ದಂಗೆ ಆಗುತ್ತೆ ಅಂತ ನಾನು ತಿಳ್ಕೊಂಡು ಯೋಚನೆ ಮಾಡಿ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದೆ. ಆ ಕೆಲಸನ ನನಗೆ ಕೈ ಎತ್ತಿತು. ಹಂಗೆ ಅದನ್ನು ನಾನು ಶ್ರದ್ಧೆಯಿಂದ ಮಾಡಿದೆ. ಯಾವ ಕೆಲಸಕ್ಕೆ ಕೈ ಹಾಕಿದ ಮೇಲೂ ನಾವು ಆ ಕೆಲಸನ ಪರ್ಫೆಕ್ಟಾಗಿ ಮಾಡಬೇಕು. ಸುಮ್ಮನೆ ನಾನು ಕೈ ಹಾಕಿ ನಾನು ಮಾಡಿದೆ ಅದಾಗಲಿಲ್ಲ ಅದಲ್ಲ. ಶ್ರದ್ಧೆಯಿಂದ ಆ ಕೆಲಸ ಮಾಡಿದ್ರೆ ಅದರಿಂದ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಯಾವ ಕೆಲಸ ಮಾಡಲಿ ನಾವು ಇಷ್ಟಪಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಕೆಲಸಕ್ಕೆ ನಾವು ಒಂದು ಗೌರವ ಕೊಟ್ಟು ಆ ಕೆಲಸಕ್ಕೆ ನಾವು ತಲೆಬಾಗಿ ಕೆಲಸ ಮಾಡಿದ್ರೆ ಯಾವತ್ತೂ ಲಾಸ್ ಅನ್ನೋದಾಗಲ್ಲ, ಒಳ್ಳೆಯದಾಗೇ ಆಗುತ್ತೆ. ಹಂಗೆ ಕಷ್ಟಪಟ್ಟು ಮಾಡೋದಕ್ಕೆ ಇವತ್ತು ಸಕ್ಸಸ್ ಅನ್ನೋದಾಗಿದ್ದು ನಮ್ಮ ಜೀವನದಲ್ಲಿ. ಎಷ್ಟೋ ಜನ ನಾನು ಮಾಡಿದೆ ಅಂತೇಳಿ ಇಲ್ಲೂ ಸುತ್ತಮುತ್ತ ಎಷ್ಟೋ ಜನ ಮಾಡಿದ್ರು, ಆದರೆ ಯಾರಿಗೂ ಅಷ್ಟೊಂದು ವರ್ಕೌಟ್ ಆಗಲಿಲ್ಲ. ಅರ್ಧ ಬರ್ಧ ಮಾಡ್ತಾರೆ, ಕೈ ಬಿಡ್ತಾರೆ. ಒಂದೇ ಸತಿ ಯಾವುದೂ ಬರೋಲ್ಲ. ಒಂದೆರಡು ದಿನ ಸುಧಾರಿಸ್ಬೇಕು, ಶ್ರದ್ಧೆಯಿಂದ ಮಾಡಬೇಕು, ನೀಟ್ನೆಸ್ಸಾಗಿ ಮಾಡಬೇಕು. ಯಾವ ಕೆಲಸ ಆಗಲಿ ಸ್ವಲ್ಪ ತಡ ಆದರೂ ಪರವಾಗಿಲ್ಲ, ನಮಗೊಂದಿಷ್ಟು ಲಾಸ್ ಆದರೂ ಪರವಾಗಿಲ್ಲ. ಅವ್ರು ನಮಗೆ ಹಂಗೆ ಮಾಡಿರಿ ಸಿಟ್ಟಿನಿಂದ ಮಾತಾಡೋದಾಗಲಿ ಅದೆಲ್ಲ ಮಾಡಬಾರ್ದು. ಇಲ್ಲೇ ಯಾರೋ ಒಬ್ಬ ಮಾಡಿದ್ದ ಹಂಗೆ ಸಿಟ್ಟಾಗನೆ ಎಲ್ಲರ ತಗೊಂಡು ಅವ್ರೇನೋ ದುಡ್ಡು ಕಡಿಮೆ ಕೊಟ್ಟರು ಅಂತೇಳಿ ಅರ್ಧ ಬರ್ಧ ಕೆಲಸ ಮಾಡಿಬಿಟ್ಟು ಹೋದ. ಹಂಗೆ ಮಾಡಿದ್ರೆ ಇನ್ನೊಬ್ರಿಗೆ ಯಾರಿಗಾದ್ರೂ ಹೇಳ್ತಾರಾ? ಯಾರೂ ಹೇಳಲ್ಲ. ನಾವು ಮಾಡೋ ಕೆಲಸ ಚೆನ್ನಾಗೈತೆ, ಪರ್ಫೆಕ್ಟಾಗೈತೆ, ದುಡ್ಡು ಈಗ 1,000 ಕಡಿಮೆ ಕೊಡ್ತಾರೆ, ಬಿಡು ಅಣ್ಣ 1,000 ಕಡಿಮೆ ಮಾಡ್ಕೊಂಡಿದ್ದೀನಿ ಅಣ್ಣ ಅಂತೇಳಿ ಕೆಲಸ ನೀಟಾಗಿದ್ದರೆ ಅವರೇ 1,000 ಹೆಚ್ಚಾಗಿ ಕೊಡಬೇಕು ಅಂತ ಮನ್ಸು ಬರ್ಬೇಕು. ಹಂಗೆ ಮಾಡ್ಬೇಕು ನಾವು ಕೆಲಸ, ಹಂಗೆ ಮಾತಾಡ್ಬೇಕು ಅವ್ರ ಹತ್ರ ನಗ್ನಗ್ತಾನೆ. ನಾವು ಯಾರೇ ಬಿಸ್ನೆಸ್ ಮಾಡೋರಾಗಲಿ, ಯಾರೇ ಒಂದು ವ್ಯಾಪಾರ ಮಾಡೋರಾಗಲಿ ನಗ್ನಗ್ತಾ ಮಾತಾಡಬೇಕೇ ಹೊರತು ಸಿಟ್ಟಾದರೆ ಅಲ್ಲಿ ಯಾರೂ ಬರೋಲ್ಲ. ಅಣ್ಣ ಯಾರಾದರೂ ಇದ್ದರೆ ಹೇಳೋಣ ಇನ್ನೂ ಅಂತ ಹೇಳಿದ್ರೆ ಅವರು ಬಿಡಪ್ಪ ಒಳ್ಳೆ ಹುಡುಗ ಚೆನ್ನಾಗಿ ಮಾಡಿಕೊಡ್ತಾನೆ ಅಂತೇಳಿ ಇನ್ನೊಬ್ರಿಗೆ ಹಂಗೆ ಕಾಂಟ್ಯಾಕ್ಟ್ ಆಗ್ತಾ ಹೋಗುತ್ತೆ. ಒಬ್ಬರಿಂದ ಒಬ್ರಿಗೆ ಹಂಗೆ ಕಾಂಟ್ಯಾಕ್ಟ್ ಆಗ್ತಾ ಹೋಗುತ್ತೆ. ನಾನು ಒಂದೇ ಸತಿ ಅವ್ರ ತಾಗೆ ಸಿಟ್ಟಾಗಿ ಅವ್ರ ತಾಗೆ ಜಗಳ ಮಾಡ್ಕೊಂಡ್ರೆ ಅವ್ರು ಹೇಳ್ತಾರೆ, ನನ್ನ ಮಗನ ಕರಿಬೇಡ, ಜಗಳ ಮಾಡ್ತಾನೆ ಅವನು, ಒಳ್ಳೆನಲ್ಲ ಅವ್ನು, ಕರಿಯೋಕ್ಕೆ ಹೋಗ್ಬಿಡ ಅಂತಾರೆ. ಹಿಂಗೆ ಹೇಳ್ತಾರೆ. ಅದಕ್ಕಾಗಿನ ನಾವು ವ್ಯಾಪಾರ ಮಾಡೋರು, ಬಿಸ್ನೆಸ್ ಮಾಡೋರು ಯಾವತ್ತೂ ಸಿಟ್ಟಾಗಕ್ಕೆ ಹೋಗ್ಬಾರ್ದು. ಸಿಟ್ಟನ್ನು ತೆಗ್ದಾಕ್ಬಿಡ್ಬೇಕು. ನಗ್ನಗ್ತಾ ಮಾತಾಡಿದ್ರೆ ನಾನು ಸ್ವಲ್ಪ ಜಾಸ್ತಿ ರೇಟ್ ಹಾಕ್ಲೇಳು, ಯಾರು ಕೇಳಲ್ಲ. ಮುಖ ಗಂಟಿಕೊಂಡು ಸಿಟ್ಟನ್ನ ಮಾತಾಡಿ ಹೋಗ ನೀನು 800 ರೇಟ್ ಯಾಕೆ ಕೊಡ್ತಾರೆ ಹಂಗೆ ಹಿಂಗೆ ಅಂತ ಮಾತಾಡಿ ಅವರು ಸಿಟ್ಟಾಗಿ ಅದೇ ಹೋಗ್ತಾರೆ. ನಾನು ನಗ್ನಗ್ತಾ ಮಾತಾಡು, ಅವ್ರಿಗೆ ಏನು ಅನ್ಸೋದು ಇಲ್ಲ,
ಸ್ವಲ್ಪ ನಾನೊಂದು 1000 ಜಾಸ್ತಿ ದುಡ್ಡು ಹೇಳಿದ್ರು ಕೊಟ್ಟು ಹೋಗ್ತಾರೆ. ಆ ಥರ ನಗುಮುಖ ಇರಬೇಕು ಯಾವತ್ತೂ ವ್ಯಾಪಾರ ಮಾಡೋ ಜಾಗದಲ್ಲಿ. ನಿಜ ನಿಜ ನೀವು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ. ದೊಡಮ್ಮ ಓ ಏನಪ್ಪ ಚೇತು, ಯಾವಾಗ ಬಂದೆ? ಬಾ ಕೂತ್ಕೊ ಬಾ. ನಾವು ಯಾವಾಗ ಬಂದು ನೋಡಿ ಸುಮ್ಮ ಮಾತಾಡ್ತೀವಿ. ನಾನು ಸಂಗೀತ ಇಂಟ್ರೆಸ್ಟಾಗಿ ಹಿಂಗೇನೆ ಏನಾನ. ಬಾ ಕೂತ್ಕೊ ಬರಪ್ಪ. ಪರವಾಗಿಲ್ಲ ದೊಡ್ಡಪ್ಪ, ಅದೇ ನಾನು ಇವಾಗ ಕೆಲ್ಸಕ್ಕೆ ಬರೋಣ ಅಂತ ಇದ್ದೀನಿ ನಿಮ್ಮ ಜೊತೆಗೆ. ಇವಾಗ ಇನ್ನೂ ರಿಸಲ್ಟ್ ಬರೋದಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಅಲ್ಲಿವರೆಗೂ ಏನಾದರೂ ಕೆಲಸ ಮಾಡ್ಕೊಂಬನ, ಮುಂದೆ ನನ್ನ ಪಿ ಜಿಗೋ ಮುಂದೆ ನನ್ನ ಖರ್ಚಿಗಾದರೂ ಏನಕ್ಕಾದ್ರೂ ಆಗುತ್ತೆ. ಅದಕ್ಕೆ ನಿಮ್ಮ ಜೊತೆಗೆ ಕೆಲ್ಸಕ್ಕೆ ಬರೋಣ ಅಂತ ಇದ್ದೀನಿ ದೊಡ್ಡಪ್ಪ. ಕರ್ಕೊಂಡೋಗಿ ನಾನು ಕೆಲಸಕ್ಕೆ, ಯಾಕಂದರೆ ಮನೇಲಿರೋಕ್ಕೆ ಬೇಜಾರಾಗ್ತಿರುತ್ತೆ. ಅದಕ್ಕೆ ಕೆಲಸಕ್ಕೆ ಬರ್ತೀನಿ ದೊಡ್ಡಪ್ಪ, ನಿಮ್ಮ ಜೊತೆ ಕರ್ಕೊಂಡೋಗಿ. ಓ ಕೆಲ್ಸಕ್ಕೆ ಹೋಗ್ತೀಯೇನು? ಬೇಡಪ್ಪ, ಯಾವ್ದಾನ ಓದ್ಕೊಂಬಕ್ಕನ ಹೋಗಿ ಕಂಪ್ಯೂಟ್ರಿಗಾನ ಹೋಗು. ಬೇಡ ದೊಡ್ಡಮ್ಮ, ಅತ್ಲಾಗ ಇನ್ನೇನು ಹೋಗೋಣ, ಸಾಕು. ಇನ್ನು ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನಿ ನಾನು. ಕೆಲಸ ಮಾಡೋದು ಇದ್ದಿದ್ದೆ ಚೇತು, ನೀನು ಕೆಲಸ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಹೋಗು. ಈಗ ಅಲ್ಲಿ ಏನೋ ಆನ್ಲೈನ್ ಒಂದು ವರ್ಕಿಂಗ್ ಐತಂತೆ, ಹೋಗು. ಅಂಥ ಕೆಲ್ಸಗಳಿಗೆ ಹೋಗು. ನೀನು ಅಲ್ಲಿ ವರ್ಕಿಂಗೂ ಕಲ್ತಂಗಾಗುತ್ತೆ, ನಿಮಗೆ ಸ್ವಲ್ಪ ಸಂಬಳನೂ ಕೊಡ್ತಾರೆ. ಫಸ್ಟಿಗೆ ಅದೆಷ್ಟೋ ದುಡ್ಡು ಕಟ್ಟಬೇಕಂತೆ. ದುಡ್ಡು ಕಟ್ಟಿದ್ದಾದ್ಮೇಲೆ ಅವ್ರ ಕೆಲಸಕ್ಕೆ ಸೇರಿಸ್ಕೊಂಡು ಸ್ಯಾಲ್ರಿ ಅಂತ ಕೊಡ್ತಾರಂತೆ. ಅದೇನೋ ಏನೋ ಆನ್ಲೈನು ಏನೋ ಕೆಲಸ ಅಂತೆ. ಅದನ್ನು ಹೋಗಿ ಅದನ್ನು ಕಲಿ. ಅದನ್ನು ಕಲಿತು ಹೋಗ್ಬಿಟ್ಟು ಅದನ್ನೆಲ್ಲ ಮಾಡೋದು ಎಲ್ಲ ಅಪ್ಲೈ ಮಾಡೋದು ಎಲ್ಲ ಏನು ಬೇಸಿಕ್ ಏನಿರ್ತೈತೆ ಅದೆಲ್ಲ ಏನೇನೋ ಕಲಿಸ್ತಾರಂತೆ. ಅಲ್ಲಿ ಹೋಗಿ ಅದೆಲ್ಲ ಕಲ್ತ್ಕೊ. ಸ್ವಲ್ಪ ದುಡ್ಡು ಗಿಡ್ಡು ಏನೋ ಕಟ್ಟಬೇಕೇನೋ, ಅದನ್ನ ಕಲ್ತ್ಕೊಂಡು ಓದಪ್ಪ. ಓದೋ ವಯಸ್ಸಿನಾಗ ಓದಬೇಕು. ನೀನು ಓದಿ ಬುದ್ಧಿವಂತನಾಗಬೇಕು. ನಿಮ್ಮ ಅಪ್ಪ ನಿಮ್ಮಮ್ಮ ಅಂತೂ ಬುದ್ಧಿವಂತರಾಗಲಿಲ್ಲ, ನೀನಾದರೂ ಬುದ್ಧಿವಂತರಾಗಬೇಕು. ಅದಕ್ಕೆ ದೊಡ್ಡಪ್ಪ, ನಾನು ಮನೆ ಕೂತ್ಕೊಂಡು ಏನು ಮಾಡೋಣ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋಣ ಅಂತೇಳಿ ನಿಮ್ಮ ಜೊತೆಗಾದರೂ ಕೆಲ್ಸಕ್ಕೆ ಬರೋಣ ಅಂತ. ಅದಕ್ಕೆ ನಾನು ಕೇಳಿದ್ದು. ಸುಮ್ಮನೆ ನಿಮ್ಮ ಜೊತೆ ಕೆಲ್ಸಕ್ಕೆ ಬರ್ತೀನಿ, ಅದೆಲ್ಲ ಇನ್ನೇನು ಅತ್ಲಾಗೆ ಅದೇ ಕಂಪ್ಯೂಟ್ರ್ ಕಲ್ತಿದ್ದೆ. ಅದೇ ಇನ್ನೂ ಅಷ್ಟೊಂದು ಕಲ್ತಿಲ್ಲ. ಕಂಪ್ಯೂಟ್ರಿಗಾದ್ರೂ ಹೋಗೋದು ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆಲ್ಲ ಅಮೌಂಟ್ ಬೇಕಲ್ಲ. ಅದಕ್ಕೇ ಮುಂದೆ ಏನಕ್ಕಾದ್ರೂ ನನ್ನ ಖರ್ಚಿಗಾದರೂ ಆಗುತ್ತೆ ಕೆಲಸ ಮಾಡ್ಕೊಂಡು ದುಡ್ಕೊಂಡ್ರೆ ಅಂತ. ಈ ಕೆಲ್ಸಕ್ಕೆ ಬೇಡ ನನ್ನ ಜೊತೆಗೇನು. ಇವಾಗ ಸುಮ್ಮನೆ ನೀನು ಆನ್ಲೈನು ಅದೇನೋ ಕೆಲಸಕ್ಕೆ ತಗೊಂತಾರಂತೆ, ಅಲ್ಲಿಗೆ ಸೇರಿಸ್ಬತ್ತೀನಿ. ಹೋಗಿ ಅದು ಕೆಲ್ಸಕ್ಕೆ ಹೋಗಿ ಒಂದಿಷ್ಟು ದುಡ್ಡು ಕಟ್ಟಿ ಸೇರಿಸಿದ್ರೆ ಅಲ್ಲಿಗೆ ಹೋಗ್ಬೋದು. ಅಂತ ಅದಕ್ಕೆ ಹೋಗಪ್ಪ. ನೀನು ಓದಿದ್ಯಾ ಅಂದಮೇಲೆ ಒಳ್ಳೆ ಕೆಲ್ಸಕ್ಕೆ ಹೋಗಿ ಒಳ್ಳೆ ಕೆಲಸ ತಗೋಬೇಕು. ಇದಕ್ಕೇನು ಬೇಡ, ಸರಿನೇ. ದುಡಿಯೋದೇನೋ ಯಾವಾಗಲೂ ಇದ್ದೇ ಇರುತ್ತೆ. ನೋಡೋ ಸಹಾಯ ತಕ್ಕ ದುಡಿದ್ರೂ ಐತೆ. ನಾವು ನೋಡೋ ಅವಾಗಿಂದಲೂ ದುಡಿತಾ ಇದ್ದೀವಿ. ಓದಬೇಕು, ಚೆನ್ನಾಗಿ ಓದಿ ಚೆನ್ನಾಗಿ ಒಳ್ಳೆ ಕೆಲಸಕ್ಕೆ ಹೋಗಬೇಕು. ಓದಿರೆಲ್ಲ ಒಂದು ಕಡೆಗೆ ಅನುಕೂಲ ಆಗುತ್ತೆ. ಇವಾಗ ನಾನು ಓದಿದ್ಕೇನೆ ಇವಾಗಿಂತ ಬಿಸ್ನೆಸ್ ಮಾಡಿದ್ರು ಎಷ್ಟು ವ್ಯವಹಾರ ಬೇಕಾದ್ರೂ ಮಾಡ್ಬೋದು. ವ್ಯವಹಾರ ಮಾಡೋಕ್ಕಾದ್ರೂ ಅಕ್ಷರಜ್ಞಾನ ನಾನು ತಿಳ್ಕೊಬೇಕು. ಓದಿದ್ರೆ ನಿನಗೆಲ್ಲ ಒಂದು ಕಡೆಗೆ ಯೂಸ್ ಆಗುತ್ತೆ. ಇನ್ನು ಕೆಲಸ ಸಿಗಬೇಕು ಅಂತ ಏನಲ್ಲ, ನೀನು ಓನಾಗಿ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೂ ನಿನಗೆ ವಿದ್ಯೆ ಅನ್ನೋದು ಇರಬೇಕು ತಾನೆ. ಲೆಕ್ಕ ಬುಕ್ ಆದರೂ ಗೊತ್ತಾಗ್ಬೇಕು ತಾನೆ, ಅದೆಲ್ಲ ಇರಬೇಕು. ಇವಾಗೆಲ್ಲ ನೀನು ಕಲ್ತ್ರೆ ನಿನಗೆ ಅನುಕೂಲ ಅಷ್ಟೇ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಯಾವ್ದಾನ ಒಂದು ಒಳ್ಳೆ ಇದಕ್ಕೆ ಹೋಗೋದು ಕಲಿ. ಇಲ್ಲ ನಾನು ಕೇಳ್ಕೊಂಬಂದು ಸೇರಿಸ್ತೀನಿ ತಾಡಿ, ಏನು ಬೇಡ ಆ ಕೆಲಸಕ್ಕೇನು. ನಿಮ್ಮಪ್ಪ ನಿಮ್ಮಮ್ಮ ಅಂತೂ ಹಂಗಾದ್ರೂ ನೀನಾದರೂ ಚೆನ್ನಾಗಾಗ್ಬೇಕು ಪಾಪ. ಸರಿ ಆಯಿತು ದೊಡ್ಡಪ್ಪ, ನಾನೇನು ಚೆನ್ನಾಗಿ ಇತ್ಕೊಂಡು ಹೋಗ್ತೀನಿ. ಕೆಲಸ ಮಾಡ್ತೀನಿ. ನಿಮ್ಮ ಅಪ್ಪ ನಮ್ಮಮ್ಮ ನಂಗೆ ನಾನು ಸೋಂಬೇರಿ ಆಗಲ್ಲ ದೊಡ್ಡಪ್ಪ, ನಾನು ಚೆನ್ನಾಗಿರ್ತೀನಿ. ಅವ್ರಂತ ಹಂಗಾದ್ರು ಅಂದ್ರೆ ನಾನು ಹಂಗೆ ಆಗೋದಿಲ್ಲ. ನಾನು ಅದಕ್ಕೇನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ, ನಾನು ಎಲ್ಲೂ ಟೈಮ್ ವೇಸ್ಟ್ ಮಾಡೋದಿಲ್ಲ ದೊಡ್ಡಪ್ಪ. ಅದಕ್ಕಾಗಿನ ಸುಮ್ಮನೆ ಮನೆಗೆ ಈಗ ಅಜ್ಜಿನೂ ತಾತ ಎಲ್ಲ ಹೋಗ್ತಾರೆ, ಮನೆಗಳದ್ದು ಕೆಲಸ ಎಲ್ಲ ಮಾಡ್ಕೊಡ್ತೀನಿ. ಅಜ್ಜಿ ತಾತ ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ಲ, ಇವಾಗ ಅಜ್ಜಿಗೆಲ್ಲ ಮಾಡ್ಕೊಡ್ತೀನಿ. ಪಾತ್ರೆ ತೊಳೆಯೋದು ಕಸ ಹೊಳೆಯೋದೆಲ್ಲ ಮಾಡ್ಕೊಡ್ತೀನಿ. ಅಜ್ಜಿ ಬಿಡಪ್ಪ ಏನು ಮಾಡಬೇಡ ಅಂತೈತೆ. ಇಲ್ಲ ಕಣಜ್ಜಿ ಮಾಡೋದ್ರಾಗ ಏನು ತಪ್ಪಿಲ್ಲ ಅಂತ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದೀನಿ. ಅದಕ್ಕೇ ನಾನು ಇನ್ನೇನು ಟೈಮ್ ವೇಸ್ಟ್ ಮಾಡೋದಿನಿ, ಏನಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂತ. ಅದೇನೋ ಆನ್ಲೈನ್ ವರ್ಕಿಂಗ್ ಐತಂತ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿಗೆ ಸೇರ್ಕೊ ಸುಮ್ಮನೆ. ಅಲ್ಲಿಗೆ ಸೇರ್ಕೊಂಡು ಹೋಗು, ಕೆಲಸ ಮಾಡಬೇಕು. ಯಾರೇ ಆಗಲಿ ಕೆಲಸ ಮಾಡ್ತಾ ಇರಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಸಿಂಧು ಮಗನಿಗೆ ಸ್ವಲ್ಪ ಬುದ್ಧಿ ಚೆನ್ನಾಗೈತೆ. ಅವ್ರ ಅಪ್ಪ ಅಮ್ಮ ಇಂಥರಾದ್ರೂ ಇವನು ಮಾತ್ರ ತುಂಬ ಒಳ್ಳೆಯವನು ಚೇತು. ಇವನ ಹೆಸರು ಮರ್ತೋಗ್ಬಿಟ್ಟಿದೆ, ಅವಾಗ ಇಟ್ಟಿದ್ದು. ನಾನು ಇವಾಗ ಚೇತು ಅಂತ ಅಂದ್ಕೊಂಡಿದ್ದೀನಿ. ಯಾವುದು ಗೊತ್ತಿಲ್ಲ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಯಾಕೆ ಹೆಸರು ನೆನಪಿಲ್ಲ ಅಂತ ನೀವು ಅಂದ್ಕೋಬೋದು. ಆದರೆ ಇವಾಗ ಜಾಸ್ತಿ ಕ್ಯಾರೆಕ್ಟರ್ಗಳೆಲ್ಲ ಇರೋದ್ರಿಂದ ನಮಗೂ ಸ್ವಲ್ಪ ನೆನಪು ಕಡಿಮೆ ಆಗೈತೆ. ಕ್ಯಾರೆಕ್ಟರ್ಗಳೆಲ್ಲ ಬೇಗ ಒಂದೊಂದು ಹೆಸರು ನೆನಪಾಗಲ್ಲ. ಯಾವುದಾದ್ರೂ ಹೆಸರು ಮಿಸ್ಟೇಕ್ ಆದರೆ ಕ್ಷಮಿಸಿ. ಯಾಕಂದರೆ ಇದು ಸಿಂಧು ಮಗನ್ನ ನಾವು ಈ ಕಥೆಯಲ್ಲಿ ತೊಗೊಂಬಂದು ಭಾಳ ದಿವಸ ಆಗಿತ್ತು. ಅದಕ್ಕಾಗಿ ಇವನ ಹೆಸರು ಮರ್ತೋಗ್ಬಿಟ್ಟೈತೆ. ಯಾರಿಗಾದ್ರೂ ಗೊತ್ತಿದ್ದರೆ ಇವನ ಹೆಸರು ಅವಾಗ ಏನು ಕರಿತಾ ಇದ್ದೆ ನಾನು ಅಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ ತಿಳಿಸಿ.